ಈ ಪರಿಸರ ಸಂಘಟನೆಯವರು ಉಳಿದ ಸಂಘಟನೆಯವರು ಕರೆದು ಒಂದು ಬಂದಿಗೆ ಕರೆ ಕೊಟ್ಟರು, ನೀವು ಇದಕ್ಕೆ ಬರ್ಬೇಕಂತ ಹೇಳಿದ್ರು. ನಾನು ವೈಯಕ್ತಿಕವಾಗಿ ಬಂದ್ ಮಾಡೋದು, ಸ್ಟ್ರೈಕ್ ಮಾಡೋದು ಇಂಥವೆಲ್ಲ ನನಗೇನು ಇಷ್ಟ ಆಗಲ್ಲ. ನಾನು ದುಡಿಬೇಕನ್ನೋ ನಾನು, ನಮ್ಮ ಭಕ್ತರಿಗೆ ದುಡಿಯೋದನ್ನೇ ಕಲಿಸ್ಬೇಕನ್ನೋ ನಾನು. ಇದು ಅಷ್ಟು ಒಗ್ಗುದಿಲ್ಲ ನನ್ನ ಮನಸ್ಸಿಗೆ. ನಾ ಯಾವ ತತ್ವದೊಳಗೆ ಬದುಕ್ತೀನಿ ಅಂದರೆ, ಅಬ್ದುಲ್ ಕಲಾಂ ಅವ್ರಿಗೆ ಯಾರೋ ಕೇಳಿದ್ರಂತೆ, ನಿಮ್ಗೆ ಹುಟ್ಟು ಹಬ್ಬ ಮಾಡ್ತೀವಿ. ಅಬ್ದುಲ್ ಕಲಾಂ ಹೇಳಿದ್ರಂತ, ನೀವೇ ನಾನು ಹುಟ್ಟು ಹಬ್ಬ ಮಾಡಕ್ಕೆ ಹೋಗ್ಬೇಡ್ರಿ, ಶಾಲೆ ಕಾಲೇಜ ಮನೆ ಬಂದ್ ಮಾಡಿ ಹುಟ್ಟು ಹಬ್ಬ ಮಾಡಬೇಕಾಗಿಲ್ಲ, 1 ತಾಸು ಹೆಚ್ಚಿಗೆ ದುಡಿದ್ರೆ ಅದೇ ನನ್ನ ಹುಟ್ಟು ಹಬ್ಬ ಅಂತ ಹೇಳಿದ್ರು. ನಾವು ದುಡಿಯೋದನ್ನು ಕಲಿಸೋದು. ಅದಕ್ಕೆ ನೀವೆಲ್ಲ ಏನದಿರಿ, ನಾನು ಎಂದು ಸ್ಟ್ರೈಕ್ ಮಾಡಿರಿ, ಆ ಫ್ಯಾಕ್ಟ್ರಿಗಳಿಗೆ ಹೋಗ್ರಿ, ನಾವೆಲ್ಲರೂ ಮುನ್ನುಗ್ಗೋಣ, ಇದು ಹೋರಾಟ ಮಾಡೋಣ, ಅವ್ರ ವಿರುದ್ಧ ಘೋಷಣೆಗೆ ಹೋಗೋಣ, ಟೈರ್ ಸುಡೋಣ, ಇನ್ನೊಂದು ಬಸ್ಸಿಗೆ ಬೆಂಕಿ ಹಚ್ಚೋಣ. ನೋ 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 ನಾನು ಭಕ್ತರಿಗೆ ಬಡಿದಾಡುವುದನ್ನು ಕಲಿಸಿಲ್ಲ, ಭಕ್ತಿಯನ್ನು ಕಲಿಸುವ ಸ್ವಾಮೀಜಿ, ಬಡಿದಾಡುವುದನ್ನು ಕಲಿಸುವುದು ನನಗೆ ಇಷ್ಟ ಇಲ್ಲ. ಆಮೇಲೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮತ್ತು ಗವಿಸಿದ್ದಪ್ಪಜ್ಜ ಮಠದ ಮೇಲಿರುವ ನಿಮ್ಮ ಭಕ್ತಿಯನ್ನು ನಾನು ಬೇರೆ ಬೇರೆ ವಿಷಯಗಳಿಗೆ ಮತ್ತು ನಿಮ್ಮನ್ನು ಬಡದಾಡಿಕ್ಕೆ ಹಚ್ಚುವುದಷ್ಟು ಇಮ್ಮೆಚೂರ್ಡ್ ಅಲ್ಲ. ನಾನು ಅದನ್ನು ಮಾಡೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ. ಅದನ್ನು ನಿಮಗೆ ಹೇಳಬೇಕಾಗಿ ಮತ್ತಿಷ್ಟೆಲ್ಲ ಆದಮೇಲೆ ಇನ್ನು ಮುಂದಿನ ನಡೆ ಏನು? ಮುಂದಿನ ನಡೆ ಏನು ಅಂದ್ರೆ, ನಮ್ಮೆಲ್ಲರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಏನು ಅಂದ್ರೆ, ಕೊಪ್ಪಳಕ್ಕೆ ಈಗೇನು ಇದ್ದ ಫ್ಯಾಕ್ಟ್ರಿ ಅದಾವ ಅವಂತೂ ಕಳ್ಸಕ್ಕಾಗೋದಿಲ್ಲ. ಇದ್ದ ಫ್ಯಾಕ್ಟ್ರಿಗಳು ಮೊದಲು ಎಕ್ಸ್ಪೆನ್ಷನ್ ಆಗಬಾರ್ದು. ಈಗೇನದವ ಅಷ್ಟು ಉಳಿ, ಮತ್ತು ಅವರಿಗೆ ಏನೇನು ಟೆಕ್ನಾಲಜಿ ಯೂಸ್ ಮಾಡಿ ಜನರ ಬದುಕನ್ನು ಬದುಕಿಸ್ಬೇಕು, ಅದನ್ನು ಎಲ್ಲ ಸರ್ಕಾರ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಟೆಕ್ನಾಲಜಿ ಏನು ಯೂಸ್ ಮಾಡಿ ಅದನ್ನು ಇದ್ದ ಫ್ಯಾಕ್ಟ್ರಿಗಳನ್ನು ಸರಿ ಮಾಡಬೇಕು. ಆಮೇಲೆ ಎರಡನೇದು ಮುಖ್ಯವಾಗಿ ಅಂದರೆ, ಬರುವಂಥ MSP ಇರಲಿ, ಆಮೇಲೆ ಬಲ್ದೋಟ ಇರಲಿ, ಅಣುಸ್ಥಾವರ ಇರಲಿ, ಆಮೇಲೆ ನಿಮ್ಮ ಶುಗರ್ ಫ್ಯಾಕ್ಟ್ರಿ ಇರಲಿ, ಹೀಗೆ ಅನ್ಯಾಚುರಲ್ ಆಗಿ ಯಾವುದೇ ಒಂದು ಕೈಗಾರಿಕಾ ನೀತಿ ಇಲ್ಲದೆ ಹಿಂಗೆ ಫ್ಯಾಕ್ಟ್ರಿಗಳನ್ನು ದಯವಿಟ್ಟು ನಮ್ಮ ಊರಿಗೆ ಕಳಿಸ್ಬೇಕು. ನಮ್ಮ ಹುಡುಗರು ಹೇಳಕತ್ತಿದ್ರು, ಆ ಬೆಂಗಳೂರಿಗೆ ಏನೋ ಕಡೆ ಒಂದು 1000 ಎಕರೆದು ನಾಲೆಜ್ ಪಾರ್ಕ್ ತೊಗೊಂಡು ಹೋಗ್ಯಾರ. ಅಲ್ಲ, ನಾನು ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಅಲ್ಲ ನಾಲೆಜ್ ಪಾರ್ಕ್ ಆದ್ರೆ ಅವ್ರಿಗಂತ, ಇವು ನಾಯಿ ಕರೆ ನಾಯಿ ವಾಂತಿ ಮಾಡ್ಕೊಳ್ಳೋದಲ್ಲ ನಮಗಂತೀವಲ್ಲ. ಅಲ್ಲಂದ್ರೆ ಇವು ಬೀದಿ ಕರೆ ನಾಯಿ ಹೊಗೆ ಉಳ್ಳವು ನಮಗೆ ಕಳಿಸ್ತಾರ. ಚಲೋ ಕಂಪ್ನಿ ಲ್ಯಾಬ್ರಡಾರ್, ಜರ್ಮನ್ ಶೆಫರ್ಡ್ ಎಲ್ಲ ತಾವು ಇಟ್ಕೊಂತಾವ ಅಷ್ಟು. ಹಿಂಗಾದ್ರೆ ಹೆಂಗೆ ನಮ್ಮ ಮಕ್ಕಳು ಯಾವಾಗ ಬೆಳೆಯೋದು? ನಮ್ಮ ಮಕ್ಕಳು ಹೊಸದನ್ನು ಕಲಿಯೋದು ಯಾವಾಗ? ಮತ್ತು ನಮಗೂ ಇದು ಬೇಕಲ್ಲ. ಇದ್ರ ಬಗ್ಗೆ ಸರ್ಕಾರಗಳು ಚಿಂತನೆ ಮಾಡಲಿ ಅಷ್ಟೇ. ನಾವು ಎಂದು ನಿಮಗೆ ಹೇಳ್ತೀವಿ, ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದು, ಹೋರಾಡೋದು, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಅಲ್ಲಿ ಸ್ಟ್ರೈಕ್ ಕುಂದಿರೋದು, DC ಆಫೀಸ್ ನಿಂತ್ಕೊಂಡು ನೀವು ದುಡಿಯೋದು ಕಲೀರಿ, ಸ್ಟ್ರೈಕು ಗೀಕು ಅಂಥವೇನು ಬೇಡ. ನಾವು ನಮ್ಮ ಹೋರಾಟ ಅದು ತಾತ್ವಿಕವಾಗಿರಲಿ, ಸಾತ್ವಿಕವಾಗಿರಲಿ, ಪ್ರೇಮದಿಂದ ಪ್ರೀತಿಯಿಂದ ನಾವು ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡೋಣ, ಅವರಿಗೆ ಆಗ್ತಕ್ಕಂಥ ಅನಾಹುತಗಳನ್ನು ತಿಳಿಸೋಣ. ಇದು ಒಂದನೇದು. ಎರಡನೇದ್ದು, ಇವ್ರಿಗೊಂದು ಸ್ವಲ್ಪ ಭಯಣ ಎಲ್ಲರಿಗೂ. ಎದಕ್ಕಂದ್ರೆ, ನೀವು ಕೊಪ್ಪಳ ಜಿಲ್ಲಾದಾಗ ಒಮ್ಮೆ ಮಿನಿಸ್ಟರ್ ಆದ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಮತ್ತು 7-8 ಸಲ MLA ಆಗಿ ಆರ್ಥಿಕ ಸಲಹೆಗಾರಾದ ರಾಯರೆಡ್ಡಿ ಅವರಾದ, ಮತ್ತು ಸೋಲಿಲ್ಲದ ಸರ್ದಾರ್ ಅಂತ ಹೇಳಿ ಹೆಸರು ಪಡ್ಕೊಂಡು ನಿಮ್ಮ ರಾಘವೇಂದ್ರ ಹಿಟ್ನಾಳ್ ಅವರದಾರ, ಮತ್ತು ನಮ್ಮ ರಾಜಶೇಖರ್ ಹಿಟ್ನಾಳ್ ಅವರದಾರ. ಅಲ್ಲ, ನಿಮಗೆ ತಾಲೂಕಿನೊಳಗೆ ಒಬ್ಬ ಆಫೀಸರ್ ಬದಲಾಗಬೇಕಂದ್ರೆ ನಿಮ್ಮ ಲೆಟರ್ ಇಲ್ಲಾರದೆ ಬದಲಾಗೋದಿಲ್ಲ. ಮತ್ತು ಯಾರ್ಯಾರು ಸುಮ್ಮನೆ ನಿಮ್ಗೆ ಗೊತ್ತಿಲ್ಲ, ಇಲೆಕ್ಷನ್ನಾಗೆಲ್ಲ ನೋಡ್ಯಾರ ನಿಮ್ದವ್ರು. ಸುಮ್ಮನೆ ಸಾಕಿ ಅಕ್ಕಿ ಹೊಡಿಬೇಡಿ, ಭಾಳ ಸುದ್ದಿದ್ದವ್ರನ್ನ ಹೊಡಿತೀರಿ ಸುಮ್ಮನೆ. ನಾ ಏನು ಹೇಳಕ್ಕಿರ್ತೀನಿ ಅಂದ್ರೆ, ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗ್ಬೇಕಂದ್ರೆ 3 ದೈತ್ಯರು ನಿಮ್ಮ ಸರ್ಕಾರ, ನೀವು 3 ಇಲ್ಲಿದ್ದು
ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗಬೇಕಾದ್ರೆ ನಿಮ್ಮ ಗಮನಕ್ಕೆ ಬರ್ತಾನ? ಇಷ್ಟು ದೊಡ್ಡ 1,000 ಎಕರೆ ಕೊಪ್ಪಳಕ್ಕೆ ಮಾರಕ ಆಗುವಂತ ಫ್ಯಾಕ್ಟರಿ ಬಂದ್ರು ನೀವು ಉಸಿರು ಸುಮ್ಮನೆ ಕೊಂಡ್ತಿಲ್ಲ. ಮತ್ತು ಈಗ ನಾವು ಸ್ವಾಮಿಗಳು ಹೋರಾಟ ಮಾಡಬೇಕು, ಜನರು ಹೋರಾಟ ಮಾಡಬೇಕು. ನಾವ್ಯಾಕೆ ಹೋರಾಟ ಮಾಡಬೇಕು? ನಮ್ಮದೇನು ಕೆಲಸ ಐತಿ? ಸರ್ಕಾರ ನಿಮ್ಮದೈತಲ್ಲ. ನಾವು ಏನು ಕೇಳುದಿಲ್ಲ ನಿಮಗೆ. ನಾವು ಯಾರು ಸ್ಟ್ರೈಕ್ ಮಾಡೋದಿಲ್ಲ. ದುಡಿಯೋದು ಬಿಟ್ಟು ಕೋರ್ಟು ಕಚೇರಿ ಅಡ್ಡಾಡ್ಬೇಕಂತ ಕೋರ್ಟು ಕಚೇರಿ ನಾವು ಯಾಕೆ ಹೋಗೋಣ? ಏನು ಕೆಲಸ ಅದಾವಿಲ್ಲ ನಮಗೆ? ರೊಕ್ಕ ಕೊಡೋರು ಯಾರು? ಅಡ್ಡಾಡೋರು ಯಾರು? ಈಗ ಸರ್ಕಾರ ನಿಮ್ಮದೈತಿ. ನೀವು ಸರ್ಕಾರದೊಳಗೆ ಅತ್ಯಂತ ಪ್ರಭಾವಿಗಳಿದ್ದೀರಿ. ನೀವು 3 ಕೂಡಿ ಏನ್ ಮಾಡ್ತೀರೋ ಗೊತ್ತಿಲ್ಲ. ಆದೇಶ ತೊಂದ ಕೊಪ್ಪಳಕ್ಕೆ ಬೇಡ ಅಷ್ಟೇ. ನಾವು ಉಳಿದೇನು ನಮಗೆ ಆ ನೆವ ಈ ನೆವ ಅಂತ ಏನು ಕೇಳೋದಿಲ್ಲ ನಾವು. ಇದನ್ನ ನಿಮಗೆ ಯಾಕೆ ಹೇಳಕತ್ತೀನಿ ಅಂದ್ರೆ, ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನಮ್ಮ ತಾಲೂಕ ನಮ್ಮ ಜಿಲ್ಲಾ ಹೆಂಗೆ ಬೆಳಿಬೇಕನ್ನೋದು ನಾವೆಲ್ಲರೂ ಕುಂತೊಂದು ವಿಷನ್ ಬೇಕು. ನಮ್ಗೆ ಒಂದು ಮಾಸ್ಟರ್ ಪ್ಲಾನ್ ಬೇಕು. ಹೆಂಗೆ ಬೆಳೆದ್ರೆ ಚಲೋ ಆಗ್ತೈತಿ, ನಮ್ಮ ಮಕ್ಕಳು ಹೆಂಗೆ ಬೆಳಿಬೇಕು, ನಮ್ಮ ಸಂಸ್ಥೆಯಲ್ಲಿ ಹೆಂಗಿರಬೇಕು, ಒಂದು ಮಾಸ್ಟರ್ ಪ್ಲಾನ್ ಮಾಡಿ ನಾವು ಬೆಳೆಸಿದ್ರೆ ಬೆಳಿತೇವೆ. ಸುಮ್ಮನೆ ಎಲ್ಲಿ ಬೇಕಲ್ಲಿ ಏನು ಬೇಕದು ಹೆಂಗೆ ಬೇಕು ಹಂಗೆ, ಅದು ಏನು ಒಟ್ಟ ಸಿಸ್ಟಮ್ ಇಲ್ಲಾರ್ದು ಹೋಟೆಲ್ನಾಗ ಉಂಡು ಮನುಷ್ಯ ಆದಂಗೆ ಆಗ್ಬಿಟ್ಟೈತೆ ನಮ್ಮೂರು. ಅದಕ್ಕೆ ಇದಕ್ಕೊಂದು ದೂರದೃಷ್ಟಿ ಇರಲಿ. ನಾ ಹೇಳೋದು ಎಲ್ಲರಿಗೆ ಏನು ಜನಪ್ರತಿನಿಧಿಗಳಿದೆ, ಯಾಕಂದ್ರೆ ನೀವು ಸರ್ಕಾರ ಹೇಗಿಲ್ರಿ ಡೆಲ್ಲಿ ಒಳಗ ನೀವು ಫೈನಲ್ ಆಗ್ತಾವ, ಬೆಂಗಳೂರು ಒಳಗೆ. ಡೆಲ್ಲಿ ಬೆಂಗಳೂರು ಒಳಗೆ ಫೈನಲ್ ಆದ್ರೆ ಮತ್ತೆ ಲೋಕಲ್ ನಿಮಗೆ ಅದಕ್ಕೆ ನಾವು ಗೌರವ ಕೊಡಬೇಕು. ನೀವು ನಮ್ಮವರಲ್ಲ, ನಮ್ಮ ಅಭಿಮಾನ ನೀವು, ನಮ್ಮ ಧ್ವನಿ ನೀವು ಕೇಳಾರ್ದೆ ನಿಮಗೆ ಕೇಳಿಸ್ಲಾರ್ದೆ ನಾವು ಯಾರಿಗೆ ಕೇಳ್ಬೇಕು? ಏನ್ ಡೆಲ್ಲಿ ಅವ್ರು ನಮ್ಮ ಪರಿಚಯ ಇದಾರ? ನಿಮಗ್ ಕೇಳ್ತೀವಿ ನಾವು, ನಮ್ಮ ಧ್ವನಿ ಅಲ್ಲ ನೀವು. ನಿಮ್ ಬಗ್ಗೆ ನಮಗೆ ಅಭಿಮಾನ ಐತಿ, ಪ್ರೀತಿ ಐತಿ. ನಿಮ್ಮ ಅಭಿಮಾನಕ್ಕಾಗಿ ನಿಮಗೆ ಹಕ್ಕಿನಿಂದ ಕೇಳಕತ್ತಿಲ್ಲ ಸರ್ಕಾರದಿಂದ. ಮತ್ತೆ ಇದ್ರ ಜೊತೆಗೆ ಬರೀ ಅವ್ರು 3 ಅಂತ ಹೇಳಿ ಬಿಡಬೇಡ್ರಿ. ಉಳಿದ ಎಲ್ಲ ಜನಪ್ರತಿನಿಧಿಗಳು ಸಹಿತ